ಕಳೆದ 2 ದಿವಸಗಳ ಹಿಂದೆ ನಮ್ಮ ಮುಖಂಡರುಗಳು ಸೇರಿ ಚರ್ಚೆ ಮಾಡಿ ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಕ್ಕೂ ವೀರಶೈವ ಲಿಂಗಾಯತರಲ್ಲಿ ಇರ್ತಕ್ಕಂಥ ಒಳಪಂಗಡಗಳನ್ನ ಒಂದು ವೇದಿಕೆ ತರಬೇಕಂತೇಳಿ ತೀರ್ಮಾನವನ್ನು ಮಾಡಿ ಇಂದು ಶುಕ್ರವಾರ ಬಹಳ ಪವಿತ್ರವಾದ ದಿನ ಬೆಳಗ್ಗೆ ಡಾಬಾಸ್ಪೇಟೆಯಲ್ಲಿ ಪ್ರಾರಂಭ ಮಾಡಿ ತುಮಕೂರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಸಭಾಂಗಣದಲ್ಲಿ ಮುಖಂಡರುಗಳ ಸಭೆಯನ್ನು ಮಾಡಿದ್ದೀವಿ. ನಾಳೆ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ 3 ಜಿಲ್ಲೆಗಳ ಸಭೆಯನ್ನ ದಾವಣಗೆರೆ ಸಮೃದ್ಧಿ ಕನ್ವೆನ್ಷನ್ ಹಾಲ್ ಮಾಡ್ತೀವಿ. 4ನೇ ತಾರೀಕು ಸುಮಾರು 7-8 ಜಿಲ್ಲೆಗಳ ಮೈಸೂರಿಂದ ಹಿಡಿದು ಬೆಂಗಳೂರು, ಗ್ರಾಮ, ತುಮಕೂರು ಒಳಗೊಂಡಂತೆ, ಹಾಸನ ಒಳಗೊಂಡಂತೆ ಸಭೆ ಪ್ರಮುಖರ ವೀರಶೈವ ಲಿಂಗಾಯತರ ಮುಖಂಡರ ಸಭೆಯನ್ನ 4ನೇ ತಾರೀಕು ಬೆಂಗಳೂರಿನಲ್ಲಿ ಅರಮನೆ ಆವರಣ ಗಾಯತ್ರಿ ಗ್ರ್ಯಾಂಡ್ನಲ್ಲಿ ಮಾಡ್ತಾ ಇದ್ವಿ. ಉದ್ದೇಶ 2023 ವಿಧಾನಸಭೆ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಮತಗಳು ಭಾರತೀಯ ಜನತಾ ಪಾರ್ಟಿಯಿಂದ ದೂರ ಆಗಿದ್ದು, ಕಾಂಗ್ರೆಸ್ ಕಡೆಗೆ ಹೆಚ್ಚು ವಾಲಿದ್ದು, ಏನು ಹೊರಗೆ ಹೋಗಿರ್ತಕ್ಕಂಥ ಮತಗಳನ್ನು ಕ್ರೋಢೀಕರಿಸಿ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಕರೆ ತರಬೇಕು. ಮತ್ತು ನಮ್ಮ ನಾಯಕರಾದ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಾಡಿದ್ರು, ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟರು. ಹಾಗಾಗಿ ಯಾರೋ ಕೆಲವರು ಅಪಪ್ರಚಾರ ಮಾಡ್ತಾರೆ. ಅವರಿಗೆ ಕೆಲವರು ಮಾಧ್ಯಮಗಳು ಅವರಿಗೆ ಟಾಂಗ್ ಕೊಡಕ್ಕೆ ಅವ್ರ ವಿರುದ್ಧ ಸಭೆ ಅಲ್ಲ, ಸಮಾಜವನ್ನ ಕಟ್ಟಬೇಕು, ಸಮಾಜವನ್ನು ಒಗ್ಗೂಡಿಸ್ಬೇಕಂತೇಳಿ ಸಭೆ. ಮತ್ತು ಯಡಿಯೂರಪ್ಪನವರು ಜಾತ್ಯತೀತ ನಾಯಕರು, ಮಾಸ್ ಲೀಡರು, ಪ್ರಶ್ನಾತೀತ ನಾಯಕರು. ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಮುಖಂಡರುಗಳು ಸಹ ವೀರಶೈವ ಲಿಂಗಾಯತ ಸಮಾಜ ಮುಖಂಡರು ಯಡಿಯೂರಪ್ಪನವ್ರ ಜೊತೆಗಾರೆ. ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಪರಿಶಿಷ್ಟ ಜಾತಿ, ಪಂಗಡ, ಹಿಂದೂ ವರ್ಗ, ಒಕ್ಕಲಿಗ ಸಮಾಜ, ಬ್ರಾಹ್ಮಣ ಸಮಾಜ ಎಲ್ಲ ಸಮಾಜಗಳ ಸಹಕಾರ ಬೇಕು. ಯಡಿಯೂರಪ್ಪನವರು ಎಲ್ಲ ಸಮಾಜಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತರು ಕೇವಲ ಒಂದು ವರ್ಗದ ನಾಯಕ ಅಲ್ಲ. ನಾವುಗಳು ವೀರಶೈವ ಲಿಂಗಾಯತ ಮುಖಂಡರುಗಳು ಒಟ್ಟಿಗೆ ಸೇರಿ ಇಂಥ ಪೂರ್ವ ಸಭೆಯನ್ನು ಮಾಡ್ತಾ ಇದ್ವಿ. ಫೈನಲ್ ಆಗಿ ದಿನಾಂಕವನ್ನು ನಿಗದಿ ಮಾಡಿ ಸುಮಾರು 5 ಲಕ್ಷ ಜನ ವೀರಶೈವ ಲಿಂಗಾಯತ ಮುಖಂಡರನ್ನ ವೀರಶೈವ ಲಿಂಗಾಯತ ಮಹಾಸಂಗಮ ಹೆಸರಿನಲ್ಲಿ ದೊಡ್ಡ ಸಭೆಯನ್ನು ಮಾಡ್ತೀವಿ. ಆ ಸಭೆಗೆ ಸಮಾವೇಶ ದಿನಾಂಕ ನಿಗದಿಯಾಗಿಲ್ಲ. ಇದು ಕೇವಲ ಪೂರ್ವ ಸಭೆಗಳು ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ, ಶಿವಮೊಗ್ಗ, ಚಿಕ್ಕಮಗಳೂರಲ್ಲೇ ಪ್ರವಾಸ ಮಾಡ್ತೀವಿ. ಆ ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶ ದಿನಾಂಕವನ್ನು ನಿಗದಿ ಮಾಡಿ ನಾಡಿನ ಮಠಾಧೀಶರು ಮತ್ತು ಏನು ನಮ್ಮ ಮುಖಂಡರುಗಳಿದ್ದಾರೆ, ರಾಜಕೀಯ ಮುಖಂಡರುಗಳು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದಲ್ಲಿ ಏನು ಇವತ್ತಾದರೆ ನಮ್ಮ ಲೋಕಸಭಾ ಸದಸ್ಯರುಗಳು, ವಿಧಾನ ಪರಿಷತ್ತಿನ ವಿಧಾನಸಭೆ ಶಾಸಕರು, ಮಾಜಿ ಎಲ್ಲರೂ ಆ ವೇದಿಕೆಗೆ ಆಹ್ವಾನ ಮಾಡಿ ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ.